ನಮಸ್ಕಾರ. ಇವತ್ತು ನಾವು ಒಂದು ಅತ್ಯಂತ ರೋಮಾಂಚಕ ಇತಿಹಾಸದ ಪುಟವನ್ನು ತೆರೆಯಲಿದ್ದೇವೆ. ಈ ವಿವರಣಾತ್ಮಕ ಪ್ರಸ್ತುತಿಯಲ್ಲಿ ನಾವು ಅಜರಾಮರವಾಗಿ ಉಳಿದಿರುವ ಮತ್ತು ದಂತಕಥೆಯಾಗಿ ಮಾರ್ಪಟ್ಟಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಆಳವಾಗಿ ಅರಿಯಲಿದ್ದೇವೆ. ಬನ್ನಿ, ಈ ಅದ್ಭುತ ಸಾಹಸಗಾಥೆಯನ್ನು ಶುರು ಮಾಡೋಣ. ಒಮ್ಮೆ ಯೋಚಿಸಿ, ಒಬ್ಬ 19ನೇ ಶತಮಾನದ ಯೋಧನ ಜೀವನದ ಪ್ರಮುಖ ಘಟನೆಗಳು ಭವಿಷ್ಯದ ಸ್ವತಂತ್ರ ರಾಷ್ಟ್ರದ ಅತೀ ಮುಖ್ಯ ದಿನಾಂಕಗಳೊಂದಿಗೆ ಕಾಕತಾಳೀಯವಾಗಿ ಹೊಂದಿಕೊಳ್ಳುವುದು ಅಂದ್ರೆ ಅದು ಇತಿಹಾಸದಲ್ಲಿಯೇ ಅತ್ಯಂತ ಅಪರೂಪದ ಸಂಗತಿಯಲ್ವಾ? ಇದನ್ನು ನೋಡಿ, ರಾಯಣ್ಣ ಜನಿಸಿದ್ದು ಆಗಸ್ಟ್ 15ರಂದು ಮತ್ತು ಅವರು ಹುತಾತ್ಮರಾಗಿದ್ದು ಜನವರಿ 26ರಂದು. ಆಧುನಿಕ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ದಿನಾಂಕಗಳೊಂದಿಗೆ ಈ ರಾಷ್ಟ್ರೀಯ ನಾಯಕನ ಜೀವನದ ಮೈಲಿಗಲ್ಲುಗಳು ನಿಖರವಾಗಿ ಹೊಂದಿಕೆಯಾಗುವುದು ನಿಜಕ್ಕೂ ಮೈ ಜುಮ್ಮನ್ನಿಸುವಂತಹ ಒಂದು ಅದ್ಭುತ ಕಾಕತಾಳೀಯ. ಈ ಅದ್ಭುತ ಪಯಣವನ್ನು ನಾವು 6 ಪ್ರಮುಖ ಹಂತಗಳಲ್ಲಿ ನೋಡಲಿದ್ದೇವೆ. ಜನನ ಮತ್ತು ಆರಂಭಿಕ ಜೀವನ, ಕಿತ್ತೂರು ದಂಗೆಯ ನಾಯಕತ್ವ, ಗೆರಿಲ್ಲಾ ಯುದ್ಧತಂತ್ರ, ಅವರಿಗೆ ಬಗೆದ ದ್ರೋಹ ಮತ್ತು ಮರಣ, ಸ್ಮಾರಕಗಳ ಪ್ರಭಾವ ಮತ್ತು ಅಂತಿಮವಾಗಿ ಅವರ ಶಾಶ್ವತ ಪರಂಪರೆ. ಬನ್ನಿ, ಮೊದಲನೇ ಭಾಗದಿಂದಲೇ ಶುರು ಮಾಡೋಣ. 1. ಜನನ ಮತ್ತು ಆರಂಭಿಕ ಜೀವನ. ಇಲ್ಲಿರುವ ಟೈಮ್ಲೈನ್ ಒಮ್ಮೆ ಗಮನಿಸಿ. ಕೇವಲ 35 ವರ್ಷಗಳ ತೀವ್ರತರವಾದ ಜೀವನ ಇವರದಾಗಿತ್ತು. 1796ರಲ್ಲಿ ಶುರುವಾದ ಇವರ ಪಯಣ ಕೇವಲ 3.5 ದಶಕಗಳಲ್ಲಿ, ಅಂದರೆ 1831ರಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡುವ ಮೂಲಕ ಮುಕ್ತಾಯವಾಯಿತು. ರಾಯಣ್ಣನವರ ಈ ಶೌರ್ಯ ಸುಮ್ನೆ ಹಾಗೆ ಬಂದಿದ್ದಲ್ಲ, ಅದು ರಕ್ತಗತವಾಗಿತ್ತು. ಅವರು ಕುರುಬಗೌಡ ಸಮುದಾಯದ ಬಲವಾದ ಹೋರಾಟದ ಪರಂಪರೆಯುಳ್ಳ ಕುಟುಂಬದಲ್ಲಿ ಜನಿಸಿದ್ರು. ಅವರ ಅಜ್ಜ ರೋಗಪ್ಪನವರು ಎಂಥವರಾಗಿದ್ರು ಗೊತ್ತಾ? ಅವರು 1000 ಒಂಟೆ ಸರದಾರ ಎಂಬ ಬಿರುದು ಪಡೆದಿದ್ರು. ಇನ್ನು ತಂದೆ ಭರಮಪ್ಪ ಊರಿಗೆ ಕಾಟ ಕೊಡ್ತಿದ್ದ ಹೆಬ್ಬುಲಿಯನ್ನೇ ಕೊಂದಿದ್ದಕ್ಕಾಗಿ ಜಮೀನು ಬಹುಮಾನವಾಗಿ ಪಡೆದಿದ್ರು. ಇಂಥ ಶೂರರ ವಾತಾವರಣದಲ್ಲಿ ಪ್ರಸಿದ್ಧ ಗರಡಿಮನೆಯಲ್ಲಿ ಪಳಗಿದ ರಾಯಣ್ಣ ತಮ್ಮ ಭವಿಷ್ಯದ ದೊಡ್ಡ ಹೋರಾಟಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದ್ರು. ಈಗ 2ನೇ ಭಾಗಕ್ಕೆ ಹೋಗೋಣ. 2. ಕಿತ್ತೂರು ದಂಗೆ ದಂಡನಾಯಕ. ಅವರು ಬರೀ ಸಾಮಾನ್ಯ ಸೈನಿಕರಾಗಿರಲಿಲ್ಲ, ಕಿತ್ತೂರು ಸೇನೆಯ ಶತ್ಸನದಿ ಅಂದ್ರೆ ದಂಡನಾಯಕರಾಗಿದ್ರು. ಐತಿಹಾಸಿಕ ಮೂಲಗಳು ಹೇಳುವ ಹಾಗೆ ಈ ಹೆಸರು ಕೇಳಿದ್ರೆ ಸಾಕು, ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು. ಅವರ ನಿರ್ಭೀತ ನಾಯಕತ್ವ ಕಿತ್ತೂರು ಸೇನೆಗೆ ಆಧಾರಸ್ತಂಭವಾಗಿತ್ತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. 1824ರ ಯುದ್ಧಗಳಲ್ಲಿ ರಾಯಣ್ಣ ಎದುರಿಸಿದ ಬೃಹತ್ ಸವಾಲು ಎಂಥದ್ದು ಅಂತ. ಒಂದ್ಕಡೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ 20,000 ಬ್ರಿಟಿಷ್ ಸೈನಿಕರು, ಇನ್ನೊಂದೆಡೆ ಇದ್ದದ್ದು ಕೇವಲ 12,000 ಕಿತ್ತೂರು ಯೋಧರು. ಆದರೂ ಕೂಡ ತಮ್ಮ ಅದಮ್ಯ ಧೈರ್ಯದಿಂದ ಅವರು ಬ್ರಿಟಿಷರಿಗೆ ಎಷ್ಟು ಪ್ರಬಲವಾದ ಪೈಪೋಟಿ ನೀಡಿದ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯಕರ. ಮುಂದೆ 3ನೇ ಭಾಗ 3. ಗೆರಿಲ್ಲಾ ಯುದ್ಧ ಮತ್ತು ನಾಯಕತ್ವ. ಶೈಕ್ಷಣಿಕ ವಿಶ್ಲೇಷಣೆಗಳ ಪ್ರಕಾರ ರಾಯಣ್ಣ ಕೇವಲ ದೈಹಿಕ ಬಲದಿಂದ ಮಾತ್ರವಲ್ಲ, ತಮ್ಮ ಅದ್ಭುತ ಬುದ್ಧಿಮತ್ತೆಯಿಂದಲೂ ನಾಯಕರಾಗಿದ್ರು. ವಿಭಿನ್ನ ಸಮುದಾಯಗಳ ಜನರನ್ನ ಒಗ್ಗೂಡಿಸಿ ಅವರಲ್ಲಿ ನಿಷ್ಠೆಯನ್ನ ಪ್ರೇರೇಪಿಸುವ ಅವರ ಸಾಮರ್ಥ್ಯ ನಿಜಕ್ಕೂ ಅಸಾಧಾರಣವಾಗಿತ್ತು. ಅವರ ಯುದ್ಧತಂತ್ರ ಹೇಗಿತ್ತು ಗೊತ್ತಾ? ಬ್ರಿಟಿಷರ ದೊಡ್ಡ ಸೈನ್ಯದ ಎದುರು ನೇರವಾಗಿ ನಿಲ್ಲಲಿಲ್ಲ. ಬದಲಾಗಿ ಸ್ಥಳೀಯ ಭೌಗೋಳಿಕ ಜ್ಞಾನವನ್ನು ಬಳಸಿ ಅನಿರೀಕ್ಷಿತ ದಾಳಿಗಳನ್ನು ಮಾಡಿದರು. ಗೂಢಚಾರರ ಭಾರೀ ಜಾಲವನ್ನು ಕಟ್ಟಿದರು. ಗಜವೀರನಂತಹ ಸಿದ್ಧಿ ಬುಡಕಟ್ಟು ಯೋಧರೊಂದಿಗೆ ಮೈತ್ರಿ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಸರ್ಕಾರಿ ಕಚೇರಿಗಳನ್ನು ಸುಟ್ಟು ಕಂದಾಯ ದಾಖಲೆಗಳನ್ನು ನಾಶಪಡಿಸಿ ಬ್ರಿಟಿಷರಿಗೆ ಬೆಂಬಲ ನೀಡುತ್ತಿದ್ದ ಭ್ರಷ್ಟ ಅಧಿಕಾರಿಗಳ ಮೇಲೆ ತೆರಿಗೆ ವಿಧಿಸುವ ಮೂಲಕ ಆಂಗ್ಲರ ಆರ್ಥಿಕ ವ್ಯವಸ್ಥೆಯನ್ನೇ ಅಲುಗಾಡಿಸಿದರು. ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ, ಇತಿಹಾಸದ ದಾಖಲೆಗಳ ಪ್ರಕಾರ ರಾಯಣ್ಣ ಬರೋಬ್ಬರಿ 7 ಅಡಿ ಎತ್ತರದ ದೈತ್ಯ ವ್ಯಕ್ತಿಯಾಗಿದ್ರಂತೆ. ಈ ದೈಹಿಕ ಸಾಮರ್ಥ್ಯವೇ ಆ ಯೋಧನ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಗಾಂಭೀರ್ಯವನ್ನು ಕೊಟ್ಟಿತ್ತು ಅಂದ್ರೆ ತಪ್ಪಾಗಲಾರದು. ಈಗ ಈ ಕಥೆಯ ಅತ್ಯಂತ ನೋವಿನ ಘಟ್ಟ, 4ನೇ ಭಾಗ. 4. ದ್ರೋಹ ಮತ್ತು ಮರಣ. ನೇರ ಯುದ್ಧದಲ್ಲಿ ಈ ಸಿಂಹವನ್ನು ಸೋಲಿಸೋಕೆ ಆಗಲ್ಲ ಅಂತ ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಮೋಸದ ಜಾಲ ಹೆಣೆದ್ರು. ರಾಯಣ್ಣನ ಸ್ವಂತ ಸೋದರಮಾವ ಲಕ್ಷ್ಮಣನಿಗೆ ಆಮಿಷವೊಡ್ಡಿ ದ್ರೋಹ ಬಗೆಲು ಒಪ್ಪೊಪ್ಪಿಸಿದರು. ರಾಯಣ್ಣ ಹಳ್ಳದಲ್ಲಿ ಸ್ನಾನ ಮಾಡುವಾಗ ಕತ್ತಿಯನ್ನು ಮಾವನ ಬಳಿ ಇಟ್ಟಿದ್ದಾಗ ಆ ಕತ್ತಿಯನ್ನು ಬ್ರಿಟಿಷರಿಗೆ ಒಪ್ಪಿಸಿ ನಿರಾಯುಧರಾಗಿದ್ದ ರಾಯಣ್ಣನನ್ನು ಸೆರೆಹಿಡಿಯಲಾಯಿತು. ನಂತರ ನಂದಗಡದ ಆಲದ ಮರದಲ್ಲಿ ಅವರನ್ನು ಗಲ್ಲಿಗೇರಿಸಲಾಯಿತು. ಈ ದಂಗೆಯ ಬೆಲೆ ಎಷ್ಟಿತ್ತು ಅನ್ನೋದಕ್ಕೆ ಈ ಪಟ್ಟಿ ನೋಡಿ. ರಾಯಣ್ಣನವರ ಜೊತೆಗಿದ್ದ ಈ 6 ಜನ ಶೂರ ಅನ್ಯಾಯಿಗಳಿಗೂ ಬ್ರಿಟಿಷರು ಜೀವಾವಧಿ ಶಿಕ್ಷೆ ವಿಧಿಸಿ ಸಮುದ್ರದಾಚೆಗೆ ಗಡೀಪಾರು ಮಾಡಿದರು. ಕ್ರಾಂತಿಯ ಹಾದಿ ಎಷ್ಟು ಕಠಿಣವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ.
ನಂದಗಡದಲ್ಲಿರುವ ಅವರ ಸಮಾಧಿ ನೋಡಿ, ಇದು ಸಾಮಾನ್ಯ ಸಮಾಧಿಗಳಿಗಿಂತ ಭಿನ್ನವಾಗಿ ಬರೋಬ್ಬರಿ 8 ಅಡಿ ಉದ್ದವಿದೆ. ಇದು ಅವರ ಅಸಾಧಾರಣ ಎತ್ತರಕ್ಕೆ ಮತ್ತು ಅವರ ಬೃಹತ್ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಮುಂದೆ 5ನೇ ಭಾಗ 5 ಸ್ಮಾರಕಗಳು ಮತ್ತು ಸಾಂಸ್ಕೃತಿಕ ಪ್ರಭಾವ. ನಿಮ್ಗೊಂದು ಹೃದಯಸ್ಪರ್ಶಿ ವಿಷಯ ಹೇಳ್ತೀನಿ ಕೇಳಿ. ನಂದಗಡದ ಅವರ ಸ್ಮಾರಕದ ಬಳಿ ಇರುವ ಆಲದ ಮರಕ್ಕೆ ರಾಯಣ್ಣನಂತಹ ಶೂರ ಮಗುವಿಗಾಗಿ ಹಾರೈಸಿ ತೊಟ್ಟಿಲುಗಳನ್ನು ಕಟ್ಟುವ ಸುಂದರ ಸಂಪ್ರದಾಯ ಇಂದಿಗೂ ಇದೆ. ಹಾಗೆಯೇ ಗೀಗಿ ಪದಗಳಂತಹ ಜಾನಪದ ಕಲೆಗಳ ಮೂಲಕ ಅವರ ಶೌರ್ಯದ ಕಥೆಗಳನ್ನು ಇವತ್ತಿಗೂ ಹಳ್ಳಿಗಳಲ್ಲಿ ಹಾಡಲಾಗ್ತದೆ. ಪೀರಣವಾಡಿಯಂತಹ ಸ್ಥಳಗಳಲ್ಲಿ ಸ್ಥಾಪಿಸಲಾದ ಅವರ ಪ್ರತಿಮೆಗಳು ಕೆಲವೊಮ್ಮೆ ಪ್ರಾದೇಶಿಕ ಚರ್ಚೆಗಳಿಗೆ ಕಾರಣವಾಗುತ್ತವೆ ಎಂಬುದನ್ನು ವರದಿಗಳು ತಿಳಿಸ್ತವೆ. ಆದರೆ ಮೂಲಭೂತವಾಗಿ ಇವೆಲ್ಲವೂ ರಾಯಣ್ಣನವರು ನಮ್ಮಲ್ಲಿ ಹುಟ್ಟಿಸುವ ಅಪಾರವಾದ ಹೆಮ್ಮೆಯ ಸಂಕೇತಗಳಾಗಿವೆ. 2012ರಲ್ಲಿ ಬಿಡುಗಡೆಯಾದ ಬೃಹತ್ ಚಲನಚಿತ್ರವಂತೂ ಈ ಹೆಮ್ಮೆಯನ್ನು ನಾಡಿನಾದ್ಯಂತ ಮತ್ತಷ್ಟು ಪಸರಿಸಿತು. ಇನ್ನು ಕೊನೆಯದಾಗಿ 6ನೇ ಭಾಗ 6 ರಾಯಣ್ಣನವರ ಶಾಶ್ವತ ಪರಂಪರೆ. ಅವರ ಹೋರಾಟ ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ ಅನ್ನೋದು ಇಲ್ಲಿ ಬಹಳ ಮುಖ್ಯ. ವಸಾಹತುಶಾಹಿ ದಬ್ಬಾಳಿಕೆಯ ವಿರುದ್ಧ ಅವರು ಸಾಮೂಹಿಕ ಪ್ರತಿರೋಧದ ಸಂಕೇತವಾದರು. ಜಾತಿ ಧರ್ಮದ ಎಲ್ಲೆಗಳನ್ನು ಮೀರಿ ನ್ಯಾಯ ಮತ್ತು ಸಮಾನತೆಗಾಗಿ ನಿಂತ ಅವರ ನಾಯಕತ್ವವು ಮುಂದಿನ ತಲೆಮಾರಿನ ಸಾಮಾಜಿಕ ನ್ಯಾಯದ ಚಳುವಳಿಗಳಿಗೆ ಭದ್ರವಾದ ಬುನಾದಿ ಹಾಕಿಕೊಟ್ಟಿತು. ಇಂದಿಗೂ ಅವರ ಹೆಸರು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ ಅಂದ್ರೆ, ಬೆಂಗಳೂರಿನ ಅತಿ ಮುಖ್ಯ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣ ಎಂದು ಹೆಸರಿಡಲಾಗಿದೆ. ಈ ಮೂಲಕ ಅವರ ನೆನಪು ನಮ್ಮ ನಡುವೆ ಸದಾ ಜೀವಂತವಾಗಿದೆ. ಈ ವಿವರಣಾತ್ಮಕ ಪ್ರಸ್ತುತಿಯ ಕೊನೆಯಲ್ಲಿ ನಾವೆಲ್ಲರೂ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು. 19ನೇ ಶತಮಾನದ ಈ ಅಪ್ರತಿಮ ಯೋಧನ ಹೋರಾಟದ ಸ್ಫೂರ್ತಿ ಇಂದಿನ ಆಧುನಿಕ ಜಗತ್ತಿನ ಅನ್ಯಾಯಗಳ ವಿರುದ್ಧ ಹೋರಾಡಲು ನಮಗೆ ಹೇಗೆ ಪ್ರೇರಣೆ ನೀಡಬಲ್ಲದು? ಇತಿಹಾಸ ಕೇವಲ ಗತಕಾಲವಲ್ಲ, ಅದು ನಮ್ಮ ಭವಿಷ್ಯವನ್ನು ರೂಪಿಸುವ ದಿಕ್ಸೂಚಿ. ರಾಯಣ್ಣನವರ ಆದರ್ಶಗಳು ಹೀಗೆಯೇ ನಮ್ಮನ್ನು ಸದಾ ಎಚ್ಚರಿಸುತ್ತಲೇ ಇರಲಿ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.